ನಮ್ಮ ತಂಗಿ ಇವತ್ತು ಒಂದು ಹೊಸ ರೆಸಿಪಿ ಹೇಳ, ಸೊ ಅದನ್ನು ಟ್ರೈ ಮಾಡೋಣ ಅಂತಂದು ಮಾಡತ್ತಿದ್ದೆ. ಇದು ನೂಡಲ್ ಫ್ರ್ಯಾಂಕಿ, ಸೊ ಅದನ್ನು ಟ್ರೈ ಮಾಡತ್ತಿದ್ದೆ ಇವತ್ತು. ಅದಕ್ಕೆ ಈ ಚಮಚದಲ್ಲೇ ಒಂದು ಚಮಚೆ ಮೈದಾ ಹಿಟ್ಟು, ಸಾರಿ 2 ಚಮಚೆ ಮೈದಾ ಹಿಟ್ಟು, 1 ಚಮಚೆ ಗೋಧಿ ಹಿಟ್ಟು ಹಾಕೀನಿ. ಸೊ ನೆಕ್ಸ್ಟ್ ಇದಕ್ಕೆ ಆಯಿಲ್ ಹಾಕ್ತೀನಿ, ಒಂದು 2 ಸ್ಪೂನ್ ಆಯಿಲ್. ಅದಕ್ಕೆ ಒಂದಿಷ್ಟು ಕರ್ಡ್ ಮೊಸರು ಹಾಕೊಳತ್ತೀನಿ. ಇದನ್ನೆಲ್ಲ ಮಿಕ್ಸ್ ಮಾಡಿ ನಾದ್ಕೊಂಡು ಇಡಬೇಕು ಒಂದು 15 to 20 ಮಿನಿಟ್ಸ್. ಸೇಮ್ ಚಪಾತಿ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ನಾದ್ಕೋಬೇಕಿದ್ದೀನಿ. ಹಿಂಗೆ ನಾದಿಟ್ಕೊಂಡು ಇದಕ್ಕೆ ಒಂಚೂರು ಆಯಿಲ್ ಹಾಕಿ ಇನ್ನೊಮ್ಮೆ ನಾದಬೇಕು. ಇದನ್ನು ಸ್ವಲ್ಪ ಆಯಿಲ್ ಹಾಕಿ ಇನ್ನೊಂದು 15 to 20 ಮಿನಿಟ್ಸ್ ಬಿಡೋಣ. ಹಿಂಗೆ ಚಪಾತಿ ಮಾಡಿ ಈ ಥರ ಇಟ್ಕೊಂಡೀನಿ. ಒಂದು ಬಿಸಿ ಮಾಡಿ ಆಮೇಲೆ 2 ಟೈಮ್ಸ್ ಬಿಸಿ ಮಾಡಬೇಕು. ಇದನ್ನು 2 ಟೈಮ್ ಬೇಯಿಸ್ಬೇಕು. ಫಸ್ಟ್ ಟೈಮ್ ಬೆಳೆಸಿದ ಮೇಲೆ ಹಿಂಗಾಗಿರ್ತಾವೆ. ಇದನ್ನ ಸೆಕೆಂಡ್ ಟೈಮ್ ಬಟರ್ ಹಾಕಿ ಬೆಳೆಸ್ಬೇಕು, ಯಾಕಂದ್ರೆ ಮೈದಾ ಇರೋದ್ರಿಂದ 2 ಟೈಮ್ಸ್ ಬೆಳೆಸಿದ್ರೆ ಚಲೋ ಬೇಯ್ತಾವೆ. ಆಮೇಲೆ ಹೊರಗಿಂದ ಕ್ರಿಸ್ಪಿ ಆಗ್ತೈತಿ ಫ್ರ್ಯಾಂಕಿ. ಟೊಮೆಟೊ ಸಾಸ್ ಸ್ವಲ್ಪ, ಆಮೇಲೆ ಮೇಯೋನೀಸ್, ಈ ಥರ ಎಲ್ಲ ಕಡೆ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಚೀಸ್, ಆಮೇಲೆ ನಾವು ನೂಡಲ್ ಮಾಡಿ ಇಟ್ಕೊಂಡಿದ್ದಲ್ಲ ಅದನ್ನು ಇದ್ರೊಳಗೆ ಹಾಕಬೇಕು. ಹಾಕಿ ಇನ್ನೂ ಸ್ವಲ್ಪ ಚೀಸ್ ಹಾಕಿ ಈ ಥರ ವ್ರ್ಯಾಪ್ ಮಾಡ್ತೇವೆ. ಆಮೇಲೆ ಇದನ್ನ ಇನ್ನೊಂದ್ಸತಿ ಸ್ವಲ್ಪ ಬಿಸಿ ಮಾಡ್ತೀನಿ ಹಂಚ್ ಮೇಲೆ. ಫ್ರ್ಯಾಂಕಿ ರೆಡಿ.